ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಲವು ಮಣ್ಣಿನ ಪಾತ್ರೆಗಳನ್ನು ತಗೊಂಡು ಬಂದಿದ್ದೆ. ಅದನ್ನು ಬಳಸೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ಇದರ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಿಗುವಂತಹ ಲಾಭಗಳೇನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ನಾನು ಒಂದು ಸ್ಪೂನ್ ತೊಗೊಂಡಿದ್ದೆ ಮತ್ತು ಒಂದು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಪಾತ್ರೆ ಮತ್ತು ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಸಣ್ಣದೊಂದು ಮಡಕೆ ಕೂಡ ತೊಗೊಂಡಿದ್ದೀನಿ. ಅದು ನನಗೆ ಪರ್ಸ್ನಲ್ ಯೂಸಿಗೆ ಬೇಕಿತ್ತು. ಹಾಗಾಗಿ ಇದು ನೋಡ್ತಾ ಇರ್ಬೋದು, ಈ ಸಣ್ಣ ಸಣ್ಣ ಪೀಸ್ಗಳನ್ನ ಟೀ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಟೀ ಒಳಗಡೆ ಹಾಕಿ ಕುದಿಸಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತ ಇಸ್ಕೊಂಬಂದಿದ್ದೆ. ಈಗ ಇದಿಷ್ಟು ಮಣ್ಣಿನ ಪಾತ್ರೆಗಳನ್ನು ನಾನು ಒಂದು ದೊಡ್ಡ ಟಬ್ಬಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಅದರೊಳಗಡೆ ಮುಳುಗಿಸ್ತಾ ಇದ್ದೀನಿ. ನಾವು ಈ ಮಣ್ಣಿನ ಪಾತ್ರೆಗಳನ್ನು ನೀರಿನಲ್ಲಿ 24 ಅವರ್ಸ್ ಆದರೂ ಇಡಬಹುದು, ಅಥವಾ 48 ಅವರ್ಸ್ ಆದರೂ ನೀರಿನಲ್ಲಿ ಮುಳುಗಿಸಿ ಇಡಬಹುದು. 48 ಅವರ್ಸ್ ಇಟ್ಟರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಪಳಗ್ತವೆ. ಸೊ ನಾನೀಗ ನೀರನ್ನ ಕಂಪ್ಲೀಟಾಗಿ ಹಾಕಿಬಿಟ್ಟು ಇದನ್ನು ಒಂದು 24 ಅವರ್ಸ್ ಇಡ್ತಾಯಿದ್ದೀನಿ ಅಷ್ಟೇ. ಈಗ ನೋಡಿ, ಮಣ್ಣಿನ ಪಾತ್ರೆಗಳು ನೀರಿನಲ್ಲಿ ಚೆನ್ನಾಗಿ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ನೀರಿನಲ್ಲಿ ಮುಳುಗಿಸಿಟ್ಟಿದ್ದ ಸ್ಟೆಪ್ಪು ಮುಗೀತು. ಇದು ಫಸ್ಟ್ ಸ್ಟೆಪ್ ಆಯಿತು. ಈಗ ನೆಕ್ಸ್ಟ್ ಇದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಬಿಸಿಲಲ್ಲೆಲ್ಲ ಏನು ಇಡೋದು ಬೇಡ, ಹಾಗೆ ಮನೆಯಲ್ಲೇ ಇಟ್ಟರೆ ಒಂದು ಅರ್ಧ ಗಂಟೆಯಲ್ಲಿ ನೀರೆಲ್ಲ ಅದು ಕುಡ್ಕೊಂಬಿಟ್ಟು ಫುಲ್ ಡ್ರೈ ಆಗುತ್ತೆ. ಫಸ್ಟ್ ಸ್ಟೆಪ್ಪು ನೀರಿನಲ್ಲಿ ಮುಳುಗಿಸಿಡೋದು 24 ಅವರ್ಸು. ಈಗ ಸೆಕೆಂಡ್ ಸ್ಟೆಪ್ ಏನಂದರೆ, ಡ್ರೈ ಆದಮೇಲೆ ನಾವು ಇದಕ್ಕೆ ಎಣ್ಣೆನ ಹಾಕಿ ಕುಡಿಸ್ಬೇಕಾಗತ್ತೆ. ನಾವಿಲ್ಲಿ ಕೊಬ್ಬರಿ ಎಣ್ಣೆನಾದರೂ ಬಳಸ್ಬೋದು, ಅಥವಾ ಸಾಸಿವೆ ಎಣ್ಣೆನಾದರೂ ಬಳಸ್ಬೋದು, ಅಥವಾ ಮನೆಯಲ್ಲಿ ನೀವು ಯೂಸ್ ಮಾಡೋವಂತಹ ಶೇಂಗಾ ಎಣ್ಣೆನಾದರೂ ಬಳಸ್ಬೋದು. ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ. ಶೇಂಗಾ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು ನಾನು ಸವರ್ತಾ ಇದ್ದೀನಿ ಕಂಪ್ಲೀಟಾಗಿ. ಜಾಸ್ತಿ ಎಣ್ಣೆ ಹಾಕಿದಷ್ಟು ಮಡಿಕೆ ಪಾತ್ರೆಗಳು ನಾನ್ ಸ್ಟಿಕ್ ಥರ ವರ್ಕ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಅಡುಗೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ. ನಾವು ಇದನ್ನು 2 ದಿವಸ ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಎಣ್ಣೆ ಹಾಕಿ ಈ ರೀತಿ ಸವರ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಎಣ್ಣೆ ಹಾಕಬೇಕು. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ, ರೊಟ್ಟಿ ಮತ್ತು ದೋಸೆ ಮಾಡ್ಕೊಳ್ಳೋದಕ್ಕೆ ಅಥವಾ ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಹಂಚು ತೊಗೊಂಡಿದ್ದೀನಿ. ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ತಂಬಳಿ ಎಲ್ಲ ಮಾಡುವಾಗ ಒಗ್ಗರಣೆ ಹಾಕಿಬಿಟ್ಟು ತಂಬಳಿ ಅದರಲ್ಲಿ ಹಾಕಿಟ್ಕೊಳ್ಳೋದಕ್ಕೆ, ಅಥವಾ ಫರ್ಮೆಂಟೆಡ್ ರೈಸ್ ಮಾಡ್ತಾರಲ್ಲ, ಅನ್ನನ ರಾತ್ರಿ ಉಳಿದಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟು ಅದಕ್ಕೆ ಮೊಸರು ಹಾಕಿ ನಾವು ಮಾಡ್ತೀವಲ್ಲ, ಆಲ್ರೆಡಿ ಆ ರೆಸಿಪಿ ಶೇರ್ ಮಾಡಿದ್ದೀನಿ, ಅದಕ್ಕೆ ಕೂಡ ಯೂಸ್ ಆಗುತ್ತೆ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಾದಮೇಲೆ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ. ಈ ಸಣ್ಣ ಮಡಕೆಗೂ ಕೂಡ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ನಾನು ಬಿಸಿಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಡೇ ನಾನು ಈ ರೀತಿ ಮಾಡಿರೋದು. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಮತ್ತೆ ವಾಪಸ್ಸು ಮನೆ ಒಳಗಡೆ ಇಟ್ಕೊಂಡು ನಂತರ ಮತ್ತೆ ನೆಕ್ಸ್ಟ್ ಡೇ ಇಡುವಾಗ ಎಣ್ಣೆ ಹಚ್ಬಿಟ್ಟು ಇಡಬೇಕು. ಈಗ ನಾನು ಸೆಕೆಂಡ್ ಡೇ ಕೂಡ ಅಷ್ಟೇ ಎಣ್ಣೆ ಹಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಕೆಲವರು ಒಂದೇ ದಿವಸ ಎಣ್ಣೆ ಹಚ್ಚಿ ಇಡ್ತಾರೆ, ಬಟ್ ನಾನಿಲ್ಲಿ 2 ಡೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಡೇಸ್ ಎಣ್ಣೆ ಹಚ್ಚಿ ಆದಮೇಲೆ ನೆಕ್ಸ್ಟ್ ನೋಡಿ, ನಾನು ಅನ್ನ ಮಾಡುವಾಗ ಅಕ್ಕಿ ತೊಳ್ಕೊಳ್ತೀನಿ. ಈಗ ಅಕ್ಕಿನ ಹಾಕಿಬಿಟ್ಟು ಈ ಅಕ್ಕಿ ತೊಳೆದಿರೋ ಅಂತಹ ನೀರಿರುತ್ತಲ್ಲ, ಈ ನೀರನ್ನು ಬಳಸ್ಕೊಂಡು ನಾವು ಗಂಜಿ ಮಾಡ್ಕೊಳ್ಬೇಕಾಗತ್ತೆ. ಮಣ್ಣಿನ ಪಾತ್ರೆನ ಡೈರೆಕ್ಟಾಗಿ ಹಾಗೆ ಬಳಸಬಾರ್ದು. ಫಸ್ಟು ನೀರಿನಲ್ಲಿ ಮುಳುಗಿಸಿಟ್ಟು ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಇಟ್ಟು ನಂತರ ಅದರೊಳಗಡೆ ಗಂಜಿ ಮಾಡಿ ನಂತರ ನಾವು ಆ ಪಾತ್ರೆಗಳನ್ನು ಬಳಸಬೇಕಾಗತ್ತೆ. ಈಗ ಅಕ್ಕಿ ತೊಳೆದಿದ್ದ ನೀರನ್ನು ಈ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸು ನೀವು ಇದರಲ್ಲಿ ಕುದಿಸೋಕ್ಕಾಗ್ದಲೇ ಇರೋವಂತಹ ಪಾತ್ರೆಗಳು, ತಟ್ಟೆಗಳು ಅಂಥದ್ದೇನಾರ ತಂದಿದ್ರೆ ಗಂಜಿನ ಮಾಡಿಬಿಟ್ಟು ಒಂದು ಟಬ್ಬಿಗೆ ಹಾಕಿ ಆ ತಟ್ಟೆಗಳನ್ನೆಲ್ಲ ಹಾಕಿ ಇಟ್ಟು ಒಂದು 24 ಅವರ್ಸ್ ಬಿಟ್ಟು ನಂತರ ಬಳಸ್ಕೊಳ್ಬೋದು. ಈಗ ನಾನು ಅಕ್ಕಿ ತೊಳೆದ್ಬಿಟ್ಟು ಒಂದು 2 ರಿಂದ 3 ಸಲ ಅಕ್ಕಿ ತೊಳೆದು ಈ ನೀರನ್ನು ಗಂಜಿ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಣ್ಣಿನ ಪಾತ್ರೆಗಳನ್ನು ಬಳಸೋದ್ರಿಂದ ಆಹಾರವು ಹೆಚ್ಚು ರುಚಿಕರವಾಗಿರುತ್ತೆ. ಜೊತೆಗೆ ದೇಹಕ್ಕೆ ಅಗತ್ಯವಿರುವಂತಹ ಪೋಷಕಾಂಶಗಳು ಕೂಡ ಸಿಗುತ್ತೆ. ಇದು ನೈಸರ್ಗಿಕವಾಗಿ ಆಹಾರದ pH ಮಟ್ಟವನ್ನು ಸಮತೋಲನಗೊಳಿಸೋದಕ್ಕೂ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಗಂಜಿ ರೆಡಿಯಾಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆ ಫ್ಲೇಮ್ನ ಲೋ ಆಗಿ ಇಟ್ಕೋಬೇಕು. ಅಂದರೆ ಸಣ್ಣ ಉರಿಯಲ್ಲಿ ನಾವು ಮಣ್ಣಿನ ಪಾತ್ರೆಗಳನ್ನು ಇಡಬೇಕಾಗತ್ತೆ. ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಸಣ್ಣ ಉರಿಯಲ್ಲಿ ಮಣ್ಣಿನ ಪಾತ್ರೆನ ಇಟ್ಟು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಂತರ ದೊಡ್ಡ ಉರಿ ಮಾಡಬೇಕಾಗತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು.
ನಾವು ಈ ರೀತಿ ಅಕ್ಕಿ ತೊಳೆದು ಆ ನೀರನ್ನು ಬಳಸಿ ಗಂಜಿ ಮಾಡೋದ್ರ ಬದಲಿಗೆ ಅಕ್ಕಿ ಹಿಟ್ಟನ್ನ ತಗೊಂಡು ಅದನ್ನು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಿಂದ ಕೂಡ ಗಂಜಿ ಮಾಡಿಕೊಂಡು ಈ ರೀತಿ ಮಡಿಕೆ ಪಾತ್ರೆಯಲ್ಲಿ ಕುದಿಸ್ಕೊಳ್ಬಹುದು. ಈಗ ನೋಡಿ ಕುದಿಯೋದಕ್ಕೆ ಬಂದಿದೆ. ಈಗ ನಾನು ಈ ಬೇರೆ ಪಾತ್ರೆಗಳಿದೆಯಲ್ಲ ಸಣ್ಣ ಸಣ್ಣ ಪಾತ್ರೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ಇದನ್ನು ಹಾಕಿದ್ಮೇಲೆ ಏನು ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತಿಲ್ಲ. ಇದು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ನಾನು ಹಾಗೆ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ನೋಡಿ ಇದಾಗಿದೆ. ಈಗ ನೆಕ್ಸ್ಟ್ ಈಗ ಹಂಚು ತೊಗೊಂಡಿದ್ದೀನಲ್ಲ, ಇದನ್ನು ಕೂಡ ಪಳಗಿಸ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಗಂಜಿಯಲ್ಲಿ ಕೂಡ ಹಾಕಿ ಇಡಬಹುದು. ಒಂದು ದೊಡ್ಡ ಟಬ್ನಲ್ಲಿ ಹಾಕಿ ಗಂಜಿ ಹಾಕಿ ಕೂಡ ಇಡ್ಬೋದು. ಅದು ಬೇಡ ಅನ್ನೋದಾದರೆ ಈ ಆಪ್ಷನ್ನ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಫಸ್ಟು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಸಣ್ಣ ಉರಿ ಮಾಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಸಹಾಯದಿಂದ ಈ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನಾನು ಇದನ್ನು ದೋಸೆ ಮಾಡೋದಕ್ಕೆ ಮತ್ತು ಚಪಾತಿ ಮಾಡೋದಕ್ಕೆ ಬಳಸ್ತಾ ಇರುವಂತಹ ಹಂಚು. ಹಾಗಾಗಿ ಇದು ನಾನ್ ಸ್ಟಿಕ್ ಥರ ಕೆಲಸ ಮಾಡಬೇಕು ಅನ್ನೋದಾದರೆ ಈ ಒಂದು ಸ್ಟೆಪ್ನ ನಾವು ಮಾಡಲೇಬೇಕಾಗತ್ತೆ. ನೀವು ಬೇಕಂದರೆ ದೊಡ್ಡ ಟಬ್ಬಲ್ಲಿ ಒಂದು ಸ್ವಲ್ಪ ಹೊತ್ತು ಗಂಜಿ ನೀರನ್ನ ಹಾಕಿ ಮುಳುಗಿಸಿ ಕೂಡ ಇಟ್ಟು ನಂತರ ಈ ಸ್ಟೆಪ್ಪನ್ನ ಮಾಡಬಹುದು. ನಾನು ಇದನ್ನೇನು ಗಂಜಿ ನೀರಿನಲ್ಲಿ ಇಟ್ಟಿಲ್ಲ, ಜಸ್ಟು ನೀರಲ್ಲಿ ಮಾತ್ರ ನೆನೆಸಿಟ್ಟಿದ್ದೆ, ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ನೆಕ್ಸ್ಟು ನಾನೇನು ಈ ಈರುಳ್ಳಿ ಬಳಸಿ ಈಗ ಇಷ್ಟೋ ತನಕ ಸವರಿದ್ನಲ್ಲ, ಅದೇ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈಗ ಈ ರೀತಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ, ಕಬ್ಬಿಣದ್ದಾಗಲಿ ಅಥವಾ ಮಡಿಕೆದಾಗಲಿ ಈ ರೀತಿ ಸೀಸನ್ ಮಾಡಬೇಕು ಪಾತ್ರೆಗಳನ್ನು ಅನ್ನೋದಾದರೆ ತುಂಬ ಸಹಕಾರಿಯಾಗಿದೆ ಇದು. ಅದರಲ್ಲೂ ದೋಸೆ ಹಂಚುಗಳನ್ನು ಪಳಗಿಸೋದಕ್ಕೆ ಈರುಳ್ಳಿ ಅಂತೂ ತುಂಬಾ ಒಂದು ಮುಖ್ಯವಾದಂತಹ ಒಂದು ಪಾತ್ರನ ವಹಿಸುತ್ತೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಟಿದ್ದೆ. ಈಗ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ನೆಕ್ಸ್ಟು ಗಂಜಿ ಮಾಡಿಟ್ಟಿದ್ನಲ್ಲ ಈ ಪಾತ್ರೆ ಕೂಡ ಈಗ ತೊಳಿಬೇಕಾಗತ್ತೆ. ನಾವು ತೊಳೆಯುವಾಗ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರೋವಂತಹ ವಿಮ್ ಸೋಪ್ ಆಗಿರ್ಬೋದು ಅಥವಾ ವಿಮ್ ಲಿಕ್ವಿಡ್ ಆಗಿರ್ಬೋದು, ಈ ರೀತಿ ಯಾವುದೇ ಸೋಪ್ಗಳನ್ನು ಕೂಡ ಬಳಸೋದು ಬೇಡ. ನಾವು ಉಪ್ಪು ಮತ್ತು ಅಂಟ್ವಾಳಕಾಯಿನ ಬಳಸ್ಕೊಂಡು ನಾವು ಮಣ್ಣಿನ ಪಾತ್ರೆಗಳನ್ನು ತೊಳಿಬೇಕಾಗತ್ತೆ. ನಾನಿಲ್ಲಿ ಒಂದು 5 ಅಂಟ್ವಾಳಕಾಯಿನ ಬಿಸಿನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೆ. ಈಗ ಚೆನ್ನಾಗಿ ಅದು ನೆಂದಿದೆ. ನಂತರ ಈ ಹುಣಸೆಹಣ್ಣೆಲ್ಲ ಹೇಗೆ ಕಿವುಚ್ತೀವೋ ಅದೇ ರೀತಿ ಕಿವುಚ್ಕೊಂಡು ಇದ್ರ ಜೊತೆಗೆ ಉಪ್ಪನ್ನ ಸೇರಿಸ್ಕೊಂಡು ಈ ಹೊಸ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ, ಅಥವಾ ತೆಂಗಿನಕಾಯಿ ಇದು ಗುಂಜಿರುತ್ತಲ್ಲ ಅದನ್ನು ಕೂಡ ತೊಗೊಂಡು ನಾವು ಈ ರೀತಿ ಚೆನ್ನಾಗಿ ನೋಡಿ ಈ ಥರ ಉಜ್ಜಿ ತೊಳಿಬಹುದು. ನೊರೆ ಕೂಡ ಬರುತ್ತೆ. ನಿಮಗೇನಾದರೂ ಅಂಟ್ವಾಳಕಾಯಿ ಸಿಗಲ್ಲ ಅನ್ನೋದಾದರೆ ಅಂಟ್ವಾಳಕಾಯಿ ಪುಡಿನೇ ಈ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಅಂಥ ಕಡೆ ಸಿಗುತ್ತೆ, ನೀವು ಆ ಪುಡಿನ ತೊಗೊಂಡು ಕೂಡ ಬಳಸ್ಕೊಳ್ಬೋದು. ಅದರ ಜೊತೆ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಚೆನ್ನಾಗಿ ಉಜ್ಕೊಂಡ್ರೆ ಮಣ್ಣಿನ ಪಾತ್ರೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಕೆಮಿಕಲ್ ಬಳಸಿ ಇನ್ ಕೇಸ್ ಏನಾದರೂ ಪಾತ್ರೆಗಳು ತೊಳೆದ್ರೆ ಆ ಕೆಮಿಕಲ್ಸ್ ಏನು ಅಂಶ ಇರುತ್ತೆ ಇದು ಮಣ್ಣಿನ ಪಾತ್ರೆಗಳು ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಕೆಮಿಕಲ್ ಇರೋವಂತಹ ಯಾವುದೇ ಡಿಟರ್ಜೆಂಟ್ಗಳನ್ನು ಕೂಡ ಇಲ್ಲಿ ಬಳಸಬಾರ್ದು. ನೋಡಿ ಇದೇ ಎಷ್ಟು ನೀಟಾಗಿ ನೊರೆ ಬರ್ತಾ ಇದೆ ಅಂತ ಹೇಳಿ. ಇನ್ನು ಸ್ಕ್ರಬ್ಬರ್ ಕೂಡ ಅಷ್ಟೇ, ತೆಂಗಿನ ಗುಂಜನ್ನ ತೊಗೊಂಡ್ರೆ ಅಥವಾ ತೆಂಗಿನ ನಾರನ್ನ ತೊಗೊಂಡ್ರೆ ಸಾಕು. ನಾನಿಲ್ಲಿ ಹೊಸ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ. ತುಂಬ ಸಾಫ್ಟಾಗಿರುವಂತಹ ಸ್ಕ್ರಬ್ಬರ್ ತೊಗೊಳ್ಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಕ್ಲೀನ್ ಆಯಿತು. ನಾವು ಪ್ರತಿ ಸಲ ಅಡುಗೆ ಮಾಡಿದಾಗೂ ಕೂಡ ಅಷ್ಟೇ ಇದೇ ರೀತಿ ನಾವು ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅಂಟ್ವಾಳಕಾಯಿ ಉಪ್ಪು ಹಾಕ್ಕೊಂಡು ಅಥವಾ ಬರೀ ಉಪ್ಪನ್ನು ಕೂಡ ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈಗ ಏನು ದೋಸೆ ಹಂಚಿದೆಯಲ್ಲ ಅದನ್ನು ಕೂಡ ಅಷ್ಟೇ ಉಪ್ಪು ಮತ್ತು ಅಂಟ್ವಾಳಕಾಯಿ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಉಜ್ಕೊಳ್ತಾ ಇದ್ದೀನಿ. ಇನ್ನು ಮಣ್ಣಿನ ಪಾತ್ರೆಗಳನ್ನು ಬಳಸ್ಕೊಂಡು ನಾವು ಅಡುಗೆ ಮಾಡೋದ್ರಿಂದ ಮಣ್ಣಿನಲ್ಲಿ ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸಲ್ಫರ್ನಂತಹ ನೈಸರ್ಗಿಕ ಖನಿಜಗಳಿರುತ್ತೆ. ಇದು ಆಹಾರದಲ್ಲಿ ಸೇರಿಕೊಂಡು ನಮ್ಮ ಆರೋಗ್ಯನ ವೃದ್ಧಿಸುತ್ತೆ. ರುಚಿ ಮತ್ತು ಸುವಾಸನೆ ಕೂಡ ಇದರಿಂದ ಹೆಚ್ಚುತ್ತೆ. ಮಣ್ಣಿನ ಪಾತ್ರೆಯಲ್ಲಿ ನಿಧಾನವಾಗಿ ಬೇಯಿಸೋದ್ರಿಂದ ಆಹಾರದ ನೈಸರ್ಗಿಕ ತೈಲಗಳು ಮತ್ತು ತೇವಾಂಶ ಉಳಿದು ಉತ್ತಮ ರುಚಿ ಮತ್ತು ಪರಿಮಳ ನೀಡುತ್ತೆ. ಮತ್ತು ಕಡಿಮೆ ಎಣ್ಣೆ ಬಳಕೆ ಕೂಡ ಮಾಡಿಕೊಂಡು ನಾವು ಅಡುಗೆಗಳನ್ನು ಮಾಡ್ಬೋದು. ಈಗ ಮಣ್ಣಿನ ಪಾತ್ರೆ ರೆಡಿಯಾಗಿದೆ ಅಡುಗೆ ಮಾಡೋದಕ್ಕೆ. ನಾನಿಲ್ಲಿ ನೀರು, ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಅದು ಕುದಿ ಬಂದಮೇಲೆ ನುಗ್ಗೆಕಾಯಿ ಹಾಕಿ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಅಂದ್ರೆ ತುಂಬ ರುಚಿಯಾಗಿರುತ್ತೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಅದರ ರುಚಿ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಮಣ್ಣಿನ ಪಾತ್ರೆನ ಬಳಸ್ಕೊಂಡು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಎಲ್ಲ ಬಳಸ್ಕೊಂಡು ನಾವು ಅಡುಗೆ ಮಾಡಿ ಅದರಿಂದ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲಿಗೆ
ಈ ರೀತಿ ಮಣ್ಣಿನ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆಗಳನ್ನು ತಗೊಂಡು ಮನೆಯಲ್ಲಿ ಅಡುಗೆನ ಮಾಡಿಕೊಂಡ್ರೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಹಾಗೆ ಈಗ ನೋಡ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂತಹ ಒಂದು ಸಮಸ್ಯೆ ಕೂಡ ತುಂಬಾ ದೊಡ್ಡ ತಲೆನೋವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಆದಷ್ಟು ಕಡಿಮೆ ಎಣ್ಣೆನ ಬಳಸ್ಕೊಂಡು ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲ ಪಾತ್ರೆಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಈಗ ಸಾಂಬಾರು ಕೂಡ ಇಲ್ಲಿ ರುಚಿಯಾಗಿ ರೆಡಿಯಾಗಿದೆ. ಅನ್ನದ ಜೊತೆ ಸವಿಯಲು ಕೂಡ ಸಿದ್ಧವಾಗಿದೆ. ಇನ್ನು ನೀವು ಕೂಡ ಮಣ್ಣಿನ ಪಾತ್ರೆ ತಂದರೆ ಇದೇ ರೀತಿ ಮಣ್ಣಿನ ಪಾತ್ರೆಗಳನ್ನು ಚೆನ್ನಾಗಿ ಪಳಗಿಸ್ಕೊಳ್ಳಿ. ನಂತರ ಅದರಿಂದ ಅಡುಗೆ ಮಾಡಿಕೊಂಡು ರುಚಿಯಾಗಿ ಊಟ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.